ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ನಿರ್ಮಾಪಕ ಶ್ರೀನಿವಾಸ್. ನಟರ ಬಗ್ಗೆ ನಾಲಿಗೆ ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಕ್ಷಮಾಪಣೆ, ನನ್ನ ಮಾತನ್ನು ನಾನು ವಾಪಸ್ ಪಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಶಿವಣ್ಣ ಗೀತಕ್ಕನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ ಅಂತ ಬೆಂಗಳೂರಿನಲ್ಲಿ ನಿರ್ಮಾಪಕ ಶ್ರೀನಿವಾಸ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ದರ್ಶನ್ ಬಗ್ಗೆಯೂ ಕೂಡ ನನಗೆ ಗೌರವ ಇದೆ, ಸೊ ಹಂಗಾಗಿ ಯಾರ ಬಗ್ಗೆ ಏನೇ ಮಾತನಾಡಿದರೂ ಕೂಡ ಆ ಮಾತನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅಂಥೇಳಿ. ಸೊ ಈ ರೀತಿಯಾಗಿ ಮೊನ್ನೆ ಮಾತನಾಡಿದ್ರಲ್ಲ, ಆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ನಂತರ ಈಗ ಕೈ ಮುಗಿದು ಕ್ಷಮೆಯನ್ನು ಕೇಳಿದ್ದಾರೆ. ಕೆಲವೊಬ್ಬರು ಕಾಟನ್ ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಕೆಲವು ವಿಚಾರಗಳು ಮಾತಾಡ್ತಾ ಇದ್ರು. ಕಾರಣ ಇಷ್ಟೇ, ನನ್ನ ಕಾಟನ್ ಪೇಟೆಗೆ ರಿಲೀಸ್ ಆಗಬೇಕಾಗಿತ್ತು, ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬಾ ದುಃಖದಿಂದ ನಮ್ಮ ರಾಜ್ಕುಮಾರ್ ನನಗೆ ತುಂಬಾ ಅಭಿಮಾನ, ಮೇಡಮ್ ಅವರ ನಮ್ಗೆ ತುಂಬಾ ಅಭಿಮಾನ. ಅವಾಗಿಂದ ಪಾಪ ಪುನೀತ್ ಸರ್ ನಮ್ಮ ದೇವರೇ ಅವರು. ನಾನೆಲ್ಲ ಸಿನಿಮಾ ಮಾಡೋ ಮುಂಚೆಯಿಂದಾನು ಅವ್ರ ಜೊತೆ ನನಗೆ ವಹಿವಾಟಿದೆ. ಅದು ಮುಂಚೆಯಿಂದಾನೇ ಕರೆಕ್ಟ್ ಬರ್ತಾ ಇದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ, ಅದು ಸಿನಿಮಾ ಆಗಿಲ್ಲ ಕಾರಣಾಂತರದಿಂದ. ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಡ್ಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು ಹೇಳ್ಕೊಟ್ಟಿದ್ದಾನೆ ಸಂಶಯ ಮಾತನ್ನ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವ್ರು ದೇವರಾಗಿ ಇರ್ತಾರೆ ಅನ್ಕೊಂಡಿದ್ದೀನಿ, ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡ್ಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರಿರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮ್ಗೆಲ್ಲ ಗೊತ್ತು, ನಾನು ಓದಿಲ್ಲ, ಒಂದ್ಸಲ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಗ್ದು ಕೊಡ್ತೀನಿ, ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂಸ್ಕರಿಸೋಣವ್ರೆ, ಗೀತಾಮವ್ರೆ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವಾಗಿ ಸಾರ್ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನಿಮ್ಗೇನಾರ ನೋಡ್ತಿದ್ರೆ ನಾನು ದಯವಿಟ್ಟು ಸ್ವಲ್ಪ ಕೂಡಿ ತಪ್ಪಾಗಿ ಏನೋ ಅಂದ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮಗೆ ಗೊತ್ತು, 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟರ್ನೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರೂ ಇಲ್ಲ. ಆ ಇದ್ರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದೊಂದೂ ಇಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಏಳೊಬ್ಬರು ಮಾಸ್ ಹೀರೋ. ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಶೂಟಿಂಗ್ ಕೇಳಿದೆ